ಪಹಲ್ಗಾಮ್ನಲ್ಲಿ ಉಗ್ರ ದಾಳಿಯ ನಂತರ ಸರ್ವಪಕ್ಷಗಳ ಸಭೆಯಲ್ಲಿ ವಿರೋಧ ಪಕ್ಷಗಳು ಕೇಂದ್ರ ಸರ್ಕಾರದ ಮುಂದೆ ಹಲವು ಪ್ರಶ್ನೆಗಳನ್ನು ಇಟ್ಟವು. ಮುಖ್ಯವಾಗಿ ಪಹಲ್ಗಾಮ್ ಸಮೀಪದ ಬೈಸರನ್ ವ್ಯಾಲಿಯಲ್ಲಿ ಏಕಭದ್ರತೆ ಪಡೆಗಳು ಇರಲೇ ಇಲ್ಲ, ಒಬ್ಬನೇ ಒಬ್ಬ ಸೈನಿಕನು ಅಲ್ಲಿ ಯಾಕೆ ಇರಲಿಲ್ಲ ಎನ್ನುವ ಪ್ರಶ್ನೆ ಕೇಂದ್ರ ಸರ್ಕಾರದ ಎದುರು ಬಂದಿತು. ಈ ಪ್ರಶ್ನೆಯನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅಧಿಕೃತವಾಗಿ ಎತ್ತಿದ್ರು ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಆಮ್ ಆದ್ಮಿ ಪಕ್ಷದ ಸಂಸದ ಸಂಜಯ್ ಸಿಂಗ್ ಸೇರಿದಂತೆ ಪ್ರಶ್ನೆಗೆ ಬೆಂಬಲ ಸೂಚಿಸಿದ್ರು. ಇದು ಕೇವಲ ವಿರೋಧ ಪಕ್ಷದ ಪ್ರಶ್ನೆ ಆಗಿರಲಿಲ್ಲ, ಇಡೀ ಭಾರತೀಯ ಪ್ರಜೆಗಳ ಪ್ರಶ್ನೆ ಕೂಡ ಆಗಿತ್ತು. ಅಷ್ಟೇ ಅಲ್ಲ, ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಿಂದ ಬದುಕಿ ಬಂದವರು ಕೂಡ ಇದೇ ಪ್ರಶ್ನೆ ಕೇಳಿದ್ರು. ಕಡೆಗೂ ಉಗ್ರ ದಾಳಿ ನಡೆದ ಜಾಗದಲ್ಲಿ ಸೈನಿಕರು ಯಾಕೆ ಇರಲಿಲ್ಲ ಎನ್ನುವ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಅಚ್ಚರಿಯ ಉತ್ತರ ನೀಡಿದೆ. ಇದಕ್ಕೆಲ್ಲ ಸ್ಥಳೀಯರೇ ಕಾರಣ ಅಂತ ಕೇಂದ್ರ ಸರ್ಕಾರ ಹೇಳಿಕೊಂಡಿದೆ. ಪಹಲ್ಗಾಮ್ ದಾಳಿ ಸಂಬಂಧ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆಯಿತು. ಈ ಸಭೆಯಲ್ಲಿ ಭದ್ರತಾ ಲೋಪ ಆಗಿರೋದನ್ನ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ ಎಂದು ವರದಿಯಾಗಿದೆ. ಸಾಂಪ್ರದಾಯಿಕವಾಗಿ ಅಮರನಾಥ್ ಯಾತ್ರೆಯವರಿಗೆ ಅಂದ್ರೆ ಜೂನ್ ವರೆಗೂ ಪ್ರವಾಸಿಗರಿಗೆ ಈ ಪ್ರದೇಶದಲ್ಲಿ ನಿರ್ಬಂಧ ಇರುತ್ತದೆ. ಆದರೆ ಬೈಸರನ್ ಪ್ರದೇಶವನ್ನ ತೆರೆಯುವ ಮೊದಲು ಸ್ಥಳೀಯ ಅಧಿಕಾರಿಗಳು ಭದ್ರತಾ ಸಂಸ್ಥೆಗಳಿಗೆ ಮಾಹಿತಿ ನೀಡಿಲ್ಲ ಎಂದು ಸರ್ಕಾರ ತಿಳಿಸಿದೆ ಎನ್ನಲಾಗ್ತಿದೆ. ಜೂನ್ನಲ್ಲಿ ಶುರುವಾಗುವ ವಾರ್ಷಿಕ ಅಮರನಾಥ್ ಯಾತ್ರೆಗೆ ಮುಂಚಿತವಾಗಿ ಬೈಸರನ್ ಪ್ರದೇಶವನ್ನ ವಾಡಿಕೆಯಂತೆ ಭದ್ರತೆಗೆ ಒಳಪಡಿಸಲಾಗುತ್ತದೆ. ನಂತರ ಮಾರ್ಗವನ್ನ ಅಧಿಕೃತವಾಗಿ ತೆರೆಯಲಾಗುತ್ತದೆ ಮತ್ತು ಅಮರನಾಥ್ ಗುಹೆ ದೇಗುಲಕ್ಕೆ ಹೋಗುವ ಮಾರ್ಗದಲ್ಲಿ ಬೈಸರ್ನಲ್ಲಿ ವಿಶ್ರಾಂತಿ ಪಡೆಯುವ ಯಾತ್ರಿಗಳ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳುವ ಭದ್ರತಾ ಪಡೆಗಳನ್ನ ನಿಯೋಜಿಸಲಾಗುತ್ತದೆ. ಆದರೆ ಭದ್ರತೆಯನ್ನ ನಿಯೋಜನೆ ಮಾಡುವ ಮೊದಲೇ ಅಂದ್ರೆ ಏಪ್ರಿಲ್ 20ರಿಂದಲೇ ಸ್ಥಳೀಯರು ಈ ಪ್ರದೇಶಕ್ಕೆ ಪ್ರವಾಸಿಗರನ್ನ ಕರೆದೊಯ್ಯಲು ಆರಂಭಿಸಿದ್ರು. ಅಮರನಾಥ್ ಯಾತ್ರಾ ಸಮಯಕ್ಕೆ ಭದ್ರತಾ ಉಪಕರಣಗಳನ್ನ ಸಜ್ಜುಗೊಳಿಸುವ ಮೊದಲೇ ಅಲ್ಲಿಗೆ ಪ್ರವಾಸಿಗರನ್ನ ಸ್ಥಳೀಯರು ಕರೆದೊಯ್ಯಲು ಪ್ರಾರಂಭಿಸಿದ್ರು. ಸ್ಥಳೀಯ ಜನರು ಪ್ರವಾಸಿಗರನ್ನ ಆ ಪ್ರದೇಶಕ್ಕೆ ಕರೆದೊಯ್ಯುವ ಬಗ್ಗೆ ಸ್ಥಳೀಯ ಆಡಳಿತಕ್ಕೆ ಯಾವುದೇ ಮಾಹಿತಿ ನೀಡಿರಲಿಲ್ಲ. ಅದರಿಂದ ಅಲ್ಲಿ ಯಾವುದೇ ಪಡೆಯನ್ನ ನಿಯೋಜಿಸಿದ್ದಿಲ್ಲ ಎಂದು ಸರ್ಕಾರ ವಿಪಕ್ಷಗಳಿಗೆ ತಿಳಿಸಿದೆ. ಆ ಸೂಕ್ಷ್ಮ ಪ್ರದೇಶಕ್ಕೆ ಹೋಗುವ ಪ್ರವಾಸಿಗರು ಪ್ರವಾಸ ಆಯೋಜಿಸಿದ ಕಂಪನಿಗಳು ಏಜೆಂಟ್ಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರುವ ಈ ಉತ್ತರದ ಬಗ್ಗೆ ಪರವಿರೋಧ ಚರ್ಚೆಗಳು ನಡೆಯುತ್ತಿವೆ. ಇಷ್ಟೇ ಅಲ್ಲದೆ ವಿರೋಧ ಪಕ್ಷಗಳಿಂದ ಮತ್ತೊಂದು ಮಹತ್ವದ ಪ್ರಶ್ನೆ ಕೇಂದ್ರ ಸರ್ಕಾರದ ಮುಂದೆ ಎದುರಾಯಿತು. ನೀರಿನ ಸಂಗ್ರಹಣಾ ಸಾಮರ್ಥ್ಯ ಇಲ್ಲದಿದ್ದರೂ ಕೂಡ ಕೇಂದ್ರ ಸರ್ಕಾರ ಸಿಂಧು ಜಲ ಒಪ್ಪಂದವನ್ನ ಏಕೆ ರದ್ದುಗೊಳಿಸಿದ್ದೀರಾ ಅಂತ ಕೇಂದ್ರವನ್ನ ಕೇಳಲಾಯಿತು. ಇದಕ್ಕೆ ಉತ್ತರ ನೀಡಿದ ಕೇಂದ್ರದ ಸರ್ಕಾರ ಪಾಕಿಸ್ತಾನಕ್ಕೆ ಕಠಿಣ ಸಂದೇಶ ನೀಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿದೆ. ಭವಿಷ್ಯದಲ್ಲಿ ಸರ್ಕಾರದ ನಿಲುವು ಏನೆಂಬುದನ್ನ ಈ ನಿರ್ಧಾರ ಹೇಳುತ್ತದೆ. ಇದು ತಕ್ಷಣಕ್ಕೆ ಯಾವುದೇ ಪರಿಣಾಮ ಬೀರದಿದ್ದರೂ ಮುಂದೆ ಭಾರತ ಇಡುವ ದಿಟ್ಟ ನಡೆಗಳನ್ನ ಪಾಕಿಸ್ತಾನಕ್ಕೆ ತಿಳಿಸುತ್ತದೆ ಎಂದು ಹೇಳಿದ್ದಾರೆ. ಇದೀಗ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ 26 ಪ್ರವಾಸಿಗರು ಸಾವನ್ನಪ್ಪಿದ ನಂತರ ಕಾಶ್ಮೀರ ಕಣಿವೆಯ ಪ್ರವಾಸಿ ತಾಣವಾಗಿರುವ ಪರ್ವತಗಳಲ್ಲಿ ಸೇನೆ ಮತ್ತು ಅರಸೈನ್ಯ ಪಡೆಗಳನ್ನ ಶಾಶ್ವತವಾಗಿ ನಿಯೋಜಿಸಲು ಅಧಿಕಾರಿಗಳು ಯೋಜನೆಯನ್ನ ರೂಪಿಸಲಾಗುತ್ತಿದೆ. ಆದರೆ ಜನ ಮಾತ್ರ ಜಮ್ಮು ಕಾಶ್ಮೀರದ ಸವಾಸನೆ ಬೇಡ ಅಂತ ಬೇರೆ ಸ್ಥಳಗಳಿಗೆ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಉಗ್ರ ದಾಳಿಯ ನಂತರ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗುವವರ ಸಂಖ್ಯೆ ಕೂಡ ಗಣನೀಯವಾಗಿ ಕಡಿಮೆಯಾಗಿದೆ. ಭೂಲೋಕದ ಸ್ವರ್ಗ ಜಮ್ಮು ಕಾಶ್ಮೀರ ಬಿಕೋ ಎಂತಿದೆ. ಪ್ರವಾಸಿಗರು ಬರುವುದಿಂದಲೇ ಜೀವನ ನಡೆಸ್ತಾ ಇದ್ದ ಇಲ್ಲಿನ ಅನೇಕ ಸ್ಥಳೀಯರು ಕಂಗಾಲಾಗಿದ್ದಾರೆ. ಇಲ್ಲಿನ ಸ್ಥಳೀಯ ಜನರ ಆದಾಯ ನಿಂತು ಹೋಗಿದೆ. ಜಮ್ಮು ಕಾಶ್ಮೀರದ ವ್ಯಾಪಾರಿಗಳು ಕೂಡ ತಮ್ಮ ಹೊಟ್ಟೆ ಮೇಲೆ ಹೊಡೆದಿರುವ ಉಗ್ರರಿಗೆ ಶಾಪ ಹಾಕ್ತಿದ್ದಾರೆ. ಪ್ರವಾಸೋದ್ಯಮ ಒಂದರಿಂದಲೇ 2.5 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿದ್ವು. ಈಗ ಭಯೋತ್ಪಾದಕರ ದಾಳಿಯಿಂದಾಗಿ ಏಕಾಏಕಿ ಎಲ್ಲವೂ ನೆಲಕಚ್ಚಿದೆ. ಅಷ್ಟು ಮಂದಿ ನಿರುದ್ಯೋಗಿಗಳಾಗಿದ್ದು ಒಪ್ಪತ್ತಿನ ಊಟಕ್ಕೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಕೋವಿಡ್ನಂತಹ ಕಠಿಣ ಸವಾಲಿನ ಬಳಿಕ ಜಮ್ಮು ಕಾಶ್ಮೀರದ ಪ್ರವಾಸೋದ್ಯಮ ಪುಟಿದೆದ್ದಿತು. ಪ್ರವಾಸಿಗರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಗಣನೀಯವಾಗಿ ಏರಿಕೆ ಕಂಡಿದ್ದು ಆದಾಯವು ಸಮೃದ್ಧಿಯಾಗಿತ್ತು. ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ 370 ಆರ್ಟಿಕಲ್ ರದ್ದು ಮಾಡಿದ ನಂತರ ಮತ್ತು ಸೇನೆ ಬಿಗಿ ಕ್ರಮ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಅಲ್ಲಿಗೆ ಪ್ರವಾಸಕ್ಕೆ ತೆರಳುವವರ ಸಂಖ್ಯೆ ಹೆಚ್ಚಿತು. ಆದರೆ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ನಂತರ ಜನ ಜಮ್ಮು ಕಾಶ್ಮೀರದ ಸವಾಸನೆ ಬೇಡ ಎನ್ನುವ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಉಗ್ರರ ದಾಳಿಯ ನಂತರ ಜನ ರಾಷ್ಟ್ರಾದ್ಯಂತ ಜಮ್ಮು ಕಾಶ್ಮೀರದ ಪ್ರವಾಸದ ಟಿಕೆಟ್ಗಳು ರದ್ದುಗೊಳಿಸಿದ್ದಾರೆ. ಪ್ರವಾಸಿಗರ ಸಂಖ್ಯೆ ಸಂಪೂರ್ಣ ನಿಂತು ಹೋಗಿದೆ.
ಡಾಲೆಕ್ನಲ್ಲಿದ್ದ 1500 ಹೌಸ್ ಬೋಟ್ಗಳು ತುಕ್ಕು ಹಿಡಿಯಲಾರಂಭಿಸಿದ್ದು 3000 ಕೊಠಡಿಗಳು ಖಾಲಿ ಹೊಡೆಯುತ್ತಿವೆ. ಈ ವರ್ಷ ಒಟ್ಟು ಪ್ರವಾಸಿಗರ ಸಂಖ್ಯೆ 3 ಕೋಟಿ ದಾಟುವ ನಿರೀಕ್ಷೆ ಇತ್ತು. ಮುಂದಿನ 5 ವರ್ಷ ವೇಳೆಗೆ ಜಮ್ಮು ಕಾಶ್ಮೀರದ ಪ್ರವಾಸೋದ್ಯಮದ ಆದಾಯ 12,000 ಕೋಟಿಗಳಿಂದ ದುಪ್ಪಟ್ಟಾಗಿ ಸುಮಾರು 25ರಿಂದ 30,000 ಕೋಟಿಗಳಾಗುವ ಲೆಕ್ಕಾಚಾರವಿತ್ತು. ಜಮ್ಮು ಕಾಶ್ಮೀರದಲ್ಲಿನ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿ ಸ್ಥಾಪನೆ ಪ್ರವಾಸಿಗರ ವಿಶ್ವಾಸವನ್ನ ಹೆಚ್ಚಿಸುತ್ತಿತ್ತು. ಆದರೆ ಉಗ್ರರ ಪೈಶಾಚಿಕ ಕೃತ್ಯ ಭೂಲೋಕದ ಸ್ವರ್ಗ ಜಮ್ಮು ಕಾಶ್ಮೀರವನ್ನ ನರಕ ಮಾಡಿಬಿಟ್ಟಿದೆ. ಇನ್ಮುಂದೆ ಮತ್ತೆ ಜನ ಇಲ್ಲಿಗೆ ಬರಬೇಕಾದ್ರೆ ವರ್ಷಗಳೇ ಬೇಕಾಗಬಹುದು. ಅಲ್ಲದೆ ಕೇಂದ್ರ ಸರ್ಕಾರ ಕೂಡ ಭದ್ರತೆಯ ವಿಚಾರವಾಗಿ ಜನರ ನಂಬಿಕೆಯನ್ನ ಗಳಿಸಬೇಕು. ಇದಕ್ಕೆ ಹೆಚ್ಚು ಸಮಯ ಬೇಕಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.